ಯಾರಾದರೂ ನಿಮ್ಮನ್ನ ತಾಳ್ಮೆ ಅಂದರೆ ಏನಂತ ಕೇಳಿದರೆ ಏನಂತ ಹೇಳ್ತೀರಾ? ಬನ್ನಿ, ಏನು ಹೇಳಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಬಹುತೇಕ ಜನ ಈ ಮಾತನ್ನು ಕೇಳೇ ಇರ್ತಾರೆ ಅನಿಸುತ್ತೆ. ಬರಹಗಾರ ತಮ್ಮ ಬರಹದಲ್ಲಿ, ಹಿರಿಯರಾಡೋ ಮಾತಲ್ಲಿ ಅವರು ಕಾಯೋದಕ್ಕೆ ಹೋಲಿಸಿರುವ ಚಾತಕ ಪಕ್ಷಿ ಬಗ್ಗೆ. ಚಾತಕ ಪಕ್ಷಿ ಗೊತ್ತಾ ನಿಮಗೆ ಈ ಪಕ್ಷಿ ಬಗ್ಗೆ? ಈ ಪಕ್ಷಿ ಅದೆಷ್ಟೇ ಬಯರಿಕೆಯಾದರೂ ನೆಲದ ಮೇಲಿನ ಕೆರೆ ಕಟ್ಟಿ ಬಾವಿಗಳಲ್ಲಿರುವ ನೀರನ್ನು ಮುಟ್ಟದೆ ತಿಂಗಳಾನುಗಟ್ಟಲೆ ಕಾದು ನೇರವಾಗಿ ಮಳೆ ಹನಿಗಳನ್ನೇ ಕುಡಿದು ತನ್ನ ಬಾಯಾರಿಕೆ ತೀರಿಸಿಕೊಳ್ಳುತ್ತದೆ. ವಿಜ್ಞಾನದ ಪ್ರಕಾರ ಇದು ಆಫ್ರಿಕಾದಿಂದ ಭಾರತಕ್ಕೆ ವಲಸೆ ಬರುತ್ತದೆ. ಇದಕ್ಕೆ ಕಾಣಿಸಿಕೊಂಡ್ರೆ ಸಾಕು ಮಳೆಗಾಲ ಶುರು ಆಯಿತು ಅಂತಲೇ ಅರ್ಥ. ಅದಕ್ಕೆ ಇದನ್ನು ಮಳೆಗಾಲದ ಹರಿಕಾರ ಎನ್ನುತ್ತಾರೆ. ಇಷ್ಟೇ ಅಲ್ಲ, ಇದರ ಬಗ್ಗೆ ನಮ್ಮ ಮಹಾಭಾರತ, ಶ್ರೀದೇವಿ ಭಾಗವತ ಪುರಾಣ, ಗರುಡ ಪುರಾಣ, ಕಾಳಿದಾಸರ ಮೇಘದೂತದಲ್ಲಿ ಉಲ್ಲೇಖವಿದೆ. ಇದು ಕೇವಲ ಹಕ್ಕಿಯಲ್ಲ, ಪುರಾಣಗಳಲ್ಲಿ ಅಚಲ ಭಕ್ತಿಯಾಗಿದೆ ಮತ್ತು ಏಕಾಗ್ರತೆಯ ಸಂಕೇತವಾಗಿದೆ. ಮಳೆ ಹನಿಗಾಗಿ ಇದು ಆಕಾಶವನ್ನೇ ನೋಡುವಂತೆ ಮನುಷ್ಯನು ತನ್ನ ಗುರಿ ಮುಟ್ಟುವವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.